ಡೇ ವಿತ್ ದಿ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವನ್. ವೀಕ್ಷಕರೇ, ನಾವು ಡೇ ವಿತ್ ದಿ ಲೀಡರ್ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿ ಸಲ ಒಬ್ಬ ರಾಜಕೀಯ ನಾಯಕನ ಚಟುವಟಿಕೆ ಹೇಗಿರುತ್ತೆ, ಅವರು ಯಾವ ರೀತಿ ಪ್ರಚಾರವನ್ನು ಮಾಡ್ತಾರೆ, ಅವರ ದಿನಚರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗ್ತೀವಿ. ಸೊ ಇವತ್ತಿನ ಡೇ ವಿತ್ ದಿ ಲೀಡರ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಹೇಳಲಿಕ್ಕೆ ಹೊರಟಿರೋದು JDSನ ಯುವ ನಾಯಕನ ಬಗ್ಗೆ. ಸೊ ನಾವಿವತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. JDSನ ಭದ್ರಕೋಟೆ ಎನಿಸಿರುವಂಥ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪ್ರಜ್ವಲ್ ರೇವಣ್ಣ JDSನ ಕ್ಯಾಂಡಿಡೇಟ್ ಆಗಿದ್ದಾರೆ. ಸೊ ದೇವೇಗೌಡರ ತವರು ಕ್ಷೇತ್ರ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಈ ಬಾರಿ ಗೆಲ್ತಾರ? ಮತದಾರ ಹೇಳೋದೇನು? ಪ್ರಜ್ವಲ್ ರೇವಣ್ಣ ಇಲ್ಲಿ ಯಾವ ರೀತಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅವರ ದಿನಚರಿ ಹೇಗಿದೆ? ಸೊ ದೇವೇಗೌಡರ ಸ್ಥಾನವನ್ನು ಪ್ರಜ್ವಲ್ ರೇವಣ್ಣ ತುಂಬುತ್ತಾರ? ಹಾಸನದ ಜನತೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಹೇಳೋದೇನು? ಬನ್ನಿ ನೋಡ್ಕೊಂಬರೋಣ. ಹಾಸನ ಜನತೆಯ ಆರಾಧ್ಯ ದೈವ ಹಾಸನಾಂಬೆಯ ದರ್ಶನವನ್ನು ಪಡೆದು ಇವತ್ತಿನ ನಮ್ಮ ಡೇ ವಿತ್ ದಿ ಲೀಡರ್ ಜರ್ನಿಯನ್ನು ಶುರು ಮಾಡೋಣ. ಬನ್ನಿ. ಎಸ್, ನಮ್ಮ ಜೊತೆ ಈಗ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ನಿನ್ನೆ ಸಾಕಷ್ಟು ಪ್ರಚಾರವನ್ನು ಮಾಡಿದಂಥ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಬೆಳಿಗ್ಗೆ ವಿಶ್ರಾಂತಿಯನ್ನು ಪಡೆದು ಮತ್ತೆ ತಮ್ಮ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಈಗ ಬೆಳಿಗ್ಗೆ 10:58. ಬನ್ನಿ ಮಾತನಾಡಿಸ್ತೀನಿ ಅವ್ರನ್ನ. ಹೇಗಿದ್ದೀರಿ ಪ್ರಜ್ವಲ್ ರೇವಣ್ಣ ಅವರೇ? ಭಾಳ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ನಿನ್ನೆ ಎಲ್ಲ ಕಡೂರಲ್ಲಿ ಮುಗಿಸಿದ್ದೀವಿ. ಇವತ್ತು ನಮ್ಮ ಎಂ ಬಿ ಪಾಟೀಲ್ ಅಣ್ಣವರು ಇವತ್ತು ನಮ್ಮ ಸಚಿವರಾದ ಎಂ ಬಿ ಪಾಟೀಲ್ ಅಣ್ಣವರು ಕೂಡ ಇವತ್ತು ಬಂದು ಪ್ರಚಾರಕ್ಕೆ ನಮಗೆ ಚಾಲನೆ ಕೊಟ್ಟು ಶಕ್ತಿ ಕೊಡಬೇಕು ಅಂತ ಬರ್ತಿದ್ದಾರೆ. ಅವ್ರ ಜೊತೆಗೂಡಿ ಇವತ್ತು ನಾವು ಕಾಂಗ್ರೆಸ್ ನಾಯಕರುಗಳು ಮತ್ತು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಕೂಡ ಬರ್ತಿದ್ದಾರೆ. ಇವತ್ತು ನಮ್ಮ ಎಲ್ಲ ನಾಯಕರುಗಳು ಕೂಡ ಬಂದು ಇವತ್ತು ನಮ್ಮ ಶಾಸಕರೆಲ್ಲ ಬಂದು ಇವತ್ತು ಒಂದು 6-7 ಪಾಯಿಂಟ್ ಇದೆ. 7 ಪಾಯಿಂಟ್ಗೆ ಹೋಗಿ ಪ್ರಚಾರ ಮಾಡಿ ರೋಡ್ ಶೋಗಳು ಮಾಡೋ ಅಂತ ವ್ಯವಸ್ಥೆ ಮಾಡಿದ್ದಾರೆ ಸರ್. ಎಲ್ಲ ಕಡೆ ಓಡಾಡ್ತಾ ಇದ್ದೀರಿ, ಜನರ ರೆಸ್ಪಾನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರುಗಳು ಮತ್ತು ನಮ್ಮ JDS ಮುಖಂಡರುಗಳು, JDS ನಾಯಕರುಗಳೆಲ್ಲ ಒಗ್ಗಟ್ಟುಗೂಡಿ ಇವತ್ತು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಿದ್ದಾರೆ. ಎಲ್ಲೋದ್ರೂ ಕೂಡ ಒಂದು 2 ಪಕ್ಷದ ಕಾರ್ಯಕರ್ತರುಗಳು ಕೂಡ ಸ್ವಾಗತ ಮಾಡಿ ಇವತ್ತು ನಾವೆಲ್ಲ ನೀವು ಗೆಲ್ತೀರಾ ಹೋಗಿ ಅನ್ನೋ ಒಂದು ಭರವಸೆ ಮಾತುಗಳನ್ನ ಕೊಡ್ತಿದ್ದಾರೆ. ನಮಗೆ ಭಾಳ ಸಂತೋಷ ಆಗ್ತಿದೆ ಸರ್. ಒಂದು ಬಿಕ್ಕಟ್ಟು ನಿವಾರಣೆಯಾಗಿ ಮೈತ್ರಿ ಪಕ್ಷಗಳ ನಡುವೆ ಒಂದು ಒಗ್ಗಟ್ಟು ಸೃಷ್ಟಿ ಆಗಿದೆಯಾ? ನೀವು ನಿಮ್ಮ ಅಭಿಪ್ರಾಯದಲ್ಲಿ ನೋಡೋದಾದರೆ ಈ ಸಲ ನೀವು ಬಹುಮತದಿಂದ ಕಳೆದ ಬಾರಿ ನಿಮ್ಮ ದೇವೇಗೌಡರು ಜಯಗಳಿಸಿದಂತೆ ಈ ಬಾರಿನೂ ಕೂಡ ಬಹುಮತದ ಗೆಲುವು ನಿಮ್ದು ಆಗುತ್ತೆ ಅಂತ ಅನ್ಸುತ್ತೆ ಸರ್. ಒಂದಂತೂ ನಿಜ ಸರ್, ಹಾಸನ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಅವ್ರ ನಾಯಕರುಗಳಿರ್ಬೋದು, JDS ನಾಯಕರಿರ್ಬೋದು, ಎಲ್ಲ ಒಗ್ಗಟ್ಟಲ್ಲಿದ್ದೀವಿ. ಇಲ್ಲಿಂದನೇ ಒಗ್ಗಟ್ಟಿನ ಪ್ರದೇಶ ರಾಜ್ಯದಲ್ಲಿ ಒಂದು ಸಂದೇಶ ಹರಡಿಸ್ತಾ ಇದ್ದೀವಿ ಸರ್. ನಿಮ್ಮ ವಿರುದ್ಧ ಈಗ BJPಯ ಕ್ಯಾಂಡಿಡೇಟ್ ಆಗಿ ಮಂಜು ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಅವರು ಕೂಡ ನಾನು ಗೆಲ್ತೀನಿ ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇರುವಂಥದ್ದು. ಸೊ ಹೇಗೆ ನಿಮಗೆ ಮಂಜು ಅವ್ರ ವಿರುದ್ಧ ಈ ಬಾರಿ ಗೆಲುವು ಆಗುತ್ತಾ ನಿಮಗೆ? ಸರ್, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರೇ ಚುನಾವಣೆ ಕೆಳಗಿಳಿದ್ರೂ ಸೋಲ್ತೀನಿ ಅಂತ ಯಾರೂ ನಿಲ್ಲಲ್ಲ, ಗೆಲ್ತೀವಿ ಅಂತಲೇ ಎಲ್ಲರೂ ನಿಲ್ಲೋದು. ಆದರೆ ಜನರ ಅಭಿಪ್ರಾಯ ಏನಿದೆ, ಜನರ ವಿಶ್ವಾಸ ಏನಿದೆ, ಇವತ್ತು ನಮ್ಮ ಕಾಂಗ್ರೆಸ್ಸು ಮತ್ತು JDS ಅವರು ಇವತ್ತು ಏನು ಜಂಟಿ ಸರ್ಕಾರ ನಡೆಸಿ ಒಳ್ಳೊಳ್ಳೆ ಯೋಜನೆಗಳು ಕೊಡ್ತಿದ್ದಾರೆ. ರೈತರ ಪರ ಇರ್ಬೋದು, ಬಡರ ಪರ ಇರ್ಬೋದು, ಇವತ್ತೇನು ಯೋಜನೆಗಳು ಕೊಡ್ತಿದ್ದಾರೆ, ಚಿಂತನೆ ಏನು ಮಾಡ್ತಿದ್ದಾರೆ, ಇವನ್ನೆಲ್ಲ ಆಲೈಸಿ ಇವತ್ತು ಜನ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಈ ಜಂಟಿ ಪಕ್ಷದ ಅಭ್ಯರ್ಥಿಗಳನ್ನ 28 ಕ್ಷೇತ್ರದಲ್ಲೂ ಗೆಲ್ಲಿಸ್ಬೇಕನ್ನೋ ಒಂದು ವಿಶ್ವಾಸನ ಇವತ್ತು ಇಡೀ ರಾಜ್ಯದಲ್ಲಿ ಮೂಡ್ತಾ ಇದೆ ಸರ್. ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನದ ಅಭಿವೃದ್ಧಿ ಬಗ್ಗೆ ಇರುವಂಥ ದೇವೋದ್ದೇಶಗಳಿರ್ಬೋದು, ಗುರಿಗಳು ಏನು ಅಂತ? ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಇರ್ಬೋದು, IT ರೆವಲ್ಯೂಷನ್ಸ್ ಇರ್ಬೋದು, ಯುವಕರುಗಳಿಗೆ ಹೆಚ್ಚಿನ ಮಾನ್ಯತೆ ಕೊಟ್ಟು ಇವತ್ತು ಕೆಲಸ ಸೃಷ್ಟಿ ಮಾಡೋದಿರ್ಬೋದು, ಎಲ್ಲದನ್ನು ಈ ಥರ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿನೇ ಒಂದು ಮಂತ್ರವಾಗಿ ನಾವು ಮೊದಲಿಂದನೂ ಮಾಡ್ಕೊಬಂದಿದ್ವಿ, ಇನ್ನು ಮುಂದೆನೂ ಹಂಗೆ ಮಾಡ್ಕೊಂಡು ಹೋಗ್ತೀವಿ ಸರ್. ಎಸ್, ಥ್ಯಾಂಕ್ ಯು. ಇದು ಪ್ರಜ್ವಲ್ ರೇವಣ್ಣ ಅವರ ಮಾತು. ಇನ್ನೂ ಅವ್ರ ಜೊತೆ ಮಾತುಕತೆಯನ್ನು ನಾನು ಮುಂದುವರಿಸ್ತೀನಿ. ಇಡೀ ದಿನ ಅವ್ರ ಜೊತೆ ಪ್ರಚಾರದಲ್ಲಿ ನಾನು ಭಾಗಿಯಾಗ್ತೀನಿ. ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ, ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನೋದು ಎಲ್ಲವನ್ನೂ ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇನ್ನು ರಾಜ್ಯ ರಾಜಕಾರಣದ ಬಗ್ಗೆ ಅವ್ರ ಹತ್ರ ಕೇಳೋದಿದೆ, ರಾಷ್ಟ್ರ ರಾಜಕಾರಣದ ಬಗ್ಗೆ ಕೇಳೋದಿದೆ, ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತದ ಬಗ್ಗೆ ಕೇಳೋದಿದೆ. ಬನ್ನಿ, ಅವರ ಪ್ರಚಾರ ಹೇಗಿರುತ್ತೆ ಎಲ್ಲವನ್ನೂ ಕೂಡ ನೋಡ್ಕೊಂಬರೋಣ. ಇವತ್ತು ಹಾಸನದಲ್ಲಿರುವಂಥ ಖಾಸಗಿ ಹೋಟೆಲ್ ಒಂದರಲ್ಲಿ ಕಾಂಗ್ರೆಸ್ ಮತ್ತು JDS ಕಾರ್ಯಕರ್ತರನ್ನ
ಭೇಟಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಪ್ರಚಾರ ಕಾರ್ಯತಂತ್ರಗಳ ಬಗ್ಗೆ ಮತ್ತು ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತನಾಡಿಸುವಂಥ ಪ್ರಯತ್ನವನ್ನು ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಾ ಇರುವಂಥದ್ದು. ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ಗೃಹ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಅವರು ಇರ್ತಾರೆ, ಭವಾನಿ ರೇವಣ್ಣ ಅವರು ಇರ್ಬೋದು, ಮತ್ತು ಲೋಕೋಪಯೋಗಿ ಸಚಿವರಾದಂಥ ರೇವಣ್ಣ ಅವರು ಇವತ್ತು ಪ್ರಚಾರವನ್ನು ನಡೆಸಲಿದ್ದಾರೆ. ಎಲ್ಲ ಕಡೆಯೂ ಕೂಡ ಅದ್ದೂರಿಯಾಗಿ ಇವತ್ತು ಪ್ರಚಾರ ನಡೀಲಿಕ್ಕಿದೆ. ವೈಭವ ಜೋರು ತಡೆಯೋರು ಯಾರು ಆರ್ಭಟ ನೋಡು ಊರಿಗೆ ಇವನು ಚಿನ್ನದ ಕಳಶ ಕೃಷ್ಣನ ಕರ್ಣನ ಹೋಲುವ ಮನುಷ್ಯ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೃಹ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಬನ್ನಿ ಮಾತನಾಡ್ಸೋಣ ಅವ್ರನ್ನ. ಸರ್, ಇವತ್ತು ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇದ್ದೀರಿ. ಸೊ ಹೇಗೆ ನಿಮಗೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲುವಂಥ ವಿಶ್ವಾಸ ಇದೆಯಾ, ಹೇಗೆ ಅಂತ? ಪ್ರಜ್ವಲ್ ರೇವಣ್ಣ ಅವರು ಯುವಕರಿದ್ದಾರೆ, ಅವ್ರಿಗೆ ಭಾಳಷ್ಟು ಶಕ್ತಿ ಇದೆ. ಈ ಒಂದು ಮತಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಅವರ ತಾತನವರು ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸಾಕಷ್ಟು ಕೊಡುಗೆಯನ್ನು ಮತ್ತು ಹಾಸನ ಜಿಲ್ಲೆಗೆ ಹೆಮ್ಮೆ ಇದ್ದಂಗೆ ಅದು. ಈ ಹಾಸನ ಜಿಲ್ಲೆಯವರು ಪ್ರಧಾನಮಂತ್ರಿ ಆಗಿದ್ದರು ಅಂಥೇಳಿ ರಾಜ್ಯದ್ದು ಕೂಡ, ನಮ್ಮ ರಾಜ್ಯದ್ದು ಕೂಡ ಒಂದು ಹೆಮ್ಮೆ. ಈಗ ಅವರ ತಂದೆಯವರು ರೇವಣ್ಣ ಅವರು ಕೂಡ ಭಾಳಷ್ಟು ಕೆಲಸವನ್ನು ಹಿಂದೆ ಅವರು ಇಂಧನ ಸಚಿವರಾಗಿದ್ದಾಗ, ಈ ಪೌರ ಸಚಿವರಾದಾಗ ಹಾಸನಿಗೆ ಹಣದ ಹಳೆಯನ್ನು ಹರಿಸಿದ್ದಾರೆ ಅವರು. ಅಭಿವೃದ್ಧಿಯ ಏನು ಒಂದು ನಾವೆಷ್ಟೋ ಸಲ ನಾವು ಅಂತಿರ್ತೀವಿ, ನಮಗೂ ನಮ್ಮ ಭಾಗಕ್ಕೂ ಸ್ವಲ್ಪ ಕೊಡಿ ಅಂತ ಅಷ್ಟೇ, ನೀವು ಎಷ್ಟು ಅಲ್ಲಿ ಕೊಡ್ತೀರಾ ನಮಗೂ ಕೊಡಿ ಅಂತೇಳಿ ಸ್ವಲ್ಪ ಮಲ್ತಾಯಿ ಧೋರಣೆ ಇರ್ತದೆ ಸ್ವಲ್ಪ, ಯಾಕಂದರೆ ಪ್ರೀತಿ ಅಲ್ಲ ಸ್ವಲ್ಪ. ಹೀಗಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹೀಗಾಗಿ ನಾವು ಕೂಡ ಕಾಂಗ್ರೆಸ್ ಪಕ್ಷನ ಎಲ್ಲರೂ, ನಮ್ಮ ಶ್ರೀ ಶಿವರಾಮ್ ಅವರಿದ್ದಾರೆ, ಮಂಜು ಅವರಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಈ ಮೈತ್ರಿ ಧರ್ಮದ ಪಾಲನೆಯನ್ನು ನಾವು ಮಾಡಲಿಕ್ಕೆ ನಾವು ಬಯಸಿದ್ದೀವಿ. ಹಾಸನದಲ್ಲಿ ಎಂ ಬಿ ಪಾಟೀಲ್ ಅವ್ರ ಜೊತೆ ಜಂಟಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂಥ ಪ್ರಜ್ವಲ್ ರೇವಣ್ಣ ಈಗ ಅವ್ರ ಜೊತೆನೇ ತಮ್ಮ ಪ್ರಚಾರ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಅವರು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಆಲೂರಿಗೆ ಈಗ ಬಂದಿದ್ದಾರೆ. ಈಗ ಸಮಯ ಸರಿಯಾಗಿ 12:30 ಮಧ್ಯಾಹ್ನ 12:30ಕ್ಕೆ ಈಗ ಅವರ ರೋಡ್ ಶೋ ಶುರುವಾಗಿದೆ. ಎಂ ಬಿ ಪಾಟೀಲ್ ಅವರು ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ರೋಡ್ ಶೋನ ಮಾಡ್ತಾ ಇರೋದನ್ನು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾವಿರಾರು ಜನ ಆ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿ ಅವರಿಗೆ, ಎಂ ಬಿ ಪಾಟೀಲ್ ಅವರಿಗೆ. ಆಲೂರಿನಲ್ಲಿ 2 ಕಿಲೋಮೀಟರ್ ರೋಡ್ ಶೋ ನಡೆಸಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಆಲೂರಿನ ಜನತೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಜನತೆಯ ಮತವನ್ನು ಕೇಳ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಿ, ಎಂ ಬಿ ಪಾಟೀಲ್ ಅವರು ಕೂಡ ಅವ್ರ ಜೊತೆ ಇದ್ದಾರೆ. ಆಲೂರಿನ ಪ್ರಮುಖ ಸರ್ಕಲ್ ಒಂದರಲ್ಲಿ ಇಲ್ಲಿ ಜನತೆಯ ಒಂದು ಮತವನ್ನು ಕೇಳ್ತಾ ಇರುವಂಥದ್ದು, ಮತಯಾಚನೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಅವರ ಜೊತೆ ಕಾಂಗ್ರೆಸ್ನ ಮುಖಂಡರುಗಳು ಮತ್ತು JDSನ ಮುಖಂಡರುಗಳು ಇರೋದನ್ನು ತಾವು ಗಮನಿಸಬಹುದು. ಒಟ್ಟಿಗೆ ಸೇರಿ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾದಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿರೋದ್ರಿಂದ ಎಲ್ಲರೂ ಒಗ್ಗಟ್ಟಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ತಾವು ನೋಡ್ಬೋದು ಇಲ್ಲಿ ಮತಯಾಚನೆಯನ್ನು ಮಾಡ್ತಾ ಇರುವಂಥದ್ದನ್ನ. ಆಲೂರಿನ ಜನತೆ ಕೂಡ ನಮ್ಮ ಜೊತೆ ಇದ್ದಾರೆ. ಆಲೂರಿನ ಜನತೆ ಏನು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ, ಮತ್ತೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ, ಸೊ ಯಾರು ಈ ಬಾರಿ ಯಾರಿಗೆ ಅವರು ಮಣೆ ಹಾಕ್ತಾರೆ ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಯಜಮಾನ್ರೆ. ಹೌದು, ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆ ಮಾಡಿದ್ದಾರೆ. ನೀವು ಯಾರಿಗೆ ಬೆಂಬಲ ಕೊಡ್ತೀರಿ ಈ ಬಾರಿ? ನಾವು ರೇವಣ್ಣರಿಗೆ. ಎಲ್ಲ ರಸ್ತೆ ಎಲ್ಲ ಚಿರಂಡಿ ಎಲ್ಲ ಹದಗೆಟ್ಟೋಗೈತೆ, ಬಸ್ಸಿನ ವ್ಯವಸ್ಥೆ ಇಲ್ಲ, ಏನು ಇಲ್ಲ. ಎಲ್ಲಾನು ಗೆದ್ರೆ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು, ಅವರು ಎಲ್ಲಾನು ಮಾಡ್ಕೊಡ್ಬೇಕು. ರೇವಣ್ಣವ್ರ ಮಗಗೆ ನಾವು ಓಟ್ ಹಾಕ್ತೀವಿ. ನಮ್ಮ ಓಟು JDSಗೆ. ನಾವು 20 ವರ್ಷದಿಂದ ಒಬ್ಬ ಪೋಲಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ JDS ಕಡೆಯಿಂದಾನೆ. ನನ್ನ ನೋಟು ಪಕ್ಕ JDS. ಎಸ್, ಪ್ರಜ್ವಲ್ ರೇವಣ್ಣ ಅವ್ರಿಗಿಂತ ನಾವು ದೇವೇಗೌಡರು ನಮಗೆ ಒಳ್ಳೇದು ಮಾಡಿದ್ದಾರೆ. ದೇವೇಗೌಡರು ನಮ್ಮ ಪರ ನಿಂತ್ಕೊಂಡಿದ್ದಾರೆ. ಯಾವಾಗ ಬಂದ್ರೂ ಕೂಡ ನಮ್ಮನ್ನು ಮಾತನಾಡಿಸಿದ್ದಾರೆ. ಹೀಗಾಗಿ ದೇವೇಗೌಡರ ಪರವಾಗಿ ನಾವು ಇಲ್ಲಿ ಮತಗಳನ್ನು ಚಲಾಯಿಸ್ತೀವಿ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಈ ಬಾರಿ ಗೆಲ್ಲಿಸ್ತೀವಿ. BJPಯ ಅಭ್ಯರ್ಥಿಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥ ಮಾತನ್ನು ಆಲೂರಿನ ಜನತೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲ ಕಡೆನೂ ಕೂಡ ಮೊದಲಿಂದನೂ ನಾನು ಹೇಳ್ತಾ ಇದ್ದೀನಿ, JDSನ ಭದ್ರಕೋಟೆ ಇದು ಹಾಸನ. ಈ ಬಾರಿ ದೇವೇಗೌಡರ ಮುಖ ನೋಡಿ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಇಲ್ಲಿ ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ 5 ಲಕ್ಷ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆಲ್ಲಿಸ್ತೀವಿ ಅನ್ನುವಂಥ ಸಂಕಲ್ಪನ ಇಲ್ಲಿ ಜನ ಮಾಡಿದ್ದಾರೆ. ನೋಡೋಣ ಮತದಾರರ ಒಂದು ತೀರ್ಪೇನಿರುತ್ತೆ ಚುನಾವಣೆ ಬಳಿಕ ಗೊತ್ತಾಗಲಿದೆ.
ಪ್ರಜ್ವಲ್ ರೇವಣ್ಣ ಅವರಿಗೆ ರಾಜ್ಯ ರಾಜಕಾರಣದ ಬಗ್ಗೆ ಇರುವಂಥ ಅಭಿಪ್ರಾಯಗಳೇನು? ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಪ್ರಜ್ವಲ್ ರೇವಣ್ಣ ಹೇಳಿದ್ದೇನು? ಇನ್ನು ರಾಷ್ಟ್ರ ರಾಜಕಾರಣದ ಬಗ್ಗೆ, ಮೋದಿಯವರ ಆಡಳಿತದ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರ ಅಭಿಪ್ರಾಯ ಏನಾಗಿತ್ತು? ಕಾಂಗ್ರೆಸ್ನ ಮುಖಂಡರೊಬ್ಬರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಸೊ ಮೈತ್ರಿಯ ಅಭ್ಯರ್ಥಿ ಆಗಿರೋ ಕಾರಣದಿಂದಾಗಿ ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಎದುರಿಸಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸಕಲೇಶಪುರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ದಂತಹ ಸಿದ್ದಯ್ಯ ಅವರ ಮನೆಗೆ ಬಂದಿದ್ದಾರೆ. ಸೊ ಅವರ ಜೊತೆನೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಅವರ ವಿಶ್ವಾಸ, ಅವರ ಮಾರ್ಗದರ್ಶನವನ್ನು ಪಡೆದು ತದನಂತರ ಚುನಾವಣಾ ಪ್ರಚಾರವನ್ನು ಪ್ರಜ್ವಲ್ ರೇವಣ್ಣ ಅವರು ಕಂಟಿನ್ಯೂ ಮಾಡಲಿದ್ದಾರೆ. ಸೊ ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಮತ್ತು JDS ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಕಾಂಗ್ರೆಸ್ ಮುಖಂಡರ ವಿಶ್ವಾಸಕ್ಕೆ, ಕಾಂಗ್ರೆಸ್ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸಿದ್ದಯ್ಯ ಅವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಇಲ್ಲಿ ನೋಡ್ಕೊಂಬರೋಣ ಯಾವ ರೀತಿ ಕಾರ್ಯಕರ್ತರಿದ್ದಾರೆ ಮತ್ತು ಯಾವ ರೀತಿ ಇಲ್ಲಿ ಮಾತುಕತೆ ನಡೀತಾ ಇದೆ, ಚುನಾವಣೆ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಪ್ರಜ್ವಲ್ ರೇವಣ್ಣ ಬೇಲೂರಿನಲ್ಲಿದ್ದಾರೆ. ಈಗ ಬೇಲೂರಿನಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಕಾರ್ಯಕರ್ತರನ್ನ ಮೀಟ್ ಆಗಿ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಾವು ನೋಡ್ಬೋದು, ಬೇಲೂರಿನಲ್ಲಿರುವಂಥ ಚನ್ನಕೇಶವನ ದೇವಾಲಯದ ಪಕ್ಕದಲ್ಲಿರುವಂತಹ ಒಂದು ರಾಘವೇಂದ್ರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿದೆ. ಆ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಪ್ರಜ್ವಲ್ ನಾನು ಯಾವ ರೀತಿ ಮತಯಾಚನೆ ಮಾಡಬೇಕಾಗಿ, ಯಾಕಂದರೆ ಪ್ರತಿಯೊಬ್ಬರು ಗ್ರಾಮದಲ್ಲೂ ಕೂಡ ಒಬ್ಬೊಬ್ಬರು ನಾಯಕರ ಸಭೆಯಷ್ಟು ಈಗಾಗಲೇ ನಾನು ಓಡಾಟ ಮಾಡ್ತೀನಿ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಈ ಬಾರಿ ಪಾರ್ಲಿಮೆಂಟ್ಗೆ ಕಳಿಸ್ಬೇಕು, ಹಾಸನದಲ್ಲಿ ಅವರು ಬಹುಮತದಿಂದ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ತಂದೆಯಾಗಿರುವಂತಹ HD ರೇವಣ್ಣ ಅವರು ಕೂಡ, ಸಚಿವರಾಗಿರುವಂಥ HD ರೇವಣ್ಣ ಅವರು ಕೂಡ ಸಾಕಷ್ಟು ರೀತಿಯಿಂದ ಶ್ರಮ ಪಡ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ರೇವಣ್ಣ ಅವರು, ಮಾತಾಡ್ತೀನಿ. ಸರ್, ಈ ಬಾರಿ ಪರಿಸ್ಥಿತಿ ಹೇಗಿದೆ? ಈ ಕಡೆ ಮಂಜು ಅವರು ಸ್ಪರ್ಧೆ ಮಾಡಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರ ಹೇಗೆ? ಈಗ 2019 18ನೇ ತಾರೀಕು ನಡೆಯುವಂಥ ಚುನಾವಣೆ. ಇವತ್ತು ಈ ರಾಷ್ಟ್ರದಲ್ಲಿ ಕೋಮುವಾದಿ ಶಕ್ತಿಯನ್ನು ದೂರ ಇಡಬೇಕು ಅನ್ನೋ ದೃಷ್ಟಿನಲ್ಲಿ ಕಾಂಗ್ರೆಸ್ JDS ಎರಡೂ ಪಕ್ಷ ಒಂದಾಗಿ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ JDS ಕಾರ್ಯಕರ್ತರು 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ಅವರಿಗೆ ಹೈಯೆಸ್ಟ್ ಲೀಡ್ ಕೊಡಿಸ್ಬೇಕು ಅನ್ನೋದು ಎಲ್ಲ ಕಾರ್ಯಕರ್ತರು. ಇವತ್ತು ಜಿಲ್ಲೆಯಲ್ಲಿ ದೇವೇಗೌಡರು 60 ವರ್ಷ ಈ ಜಿಲ್ಲೆಯಲ್ಲಿ ಸತತವಾಗಿ ದುಡಿದಿದ್ದಾರೆ. ಇವತ್ತು ಕುಮಾರಸ್ವಾಮಿಯವರ ಸರ್ಕಾರದ ಹಲವಾರು ಅಭಿವೃದ್ಧಿ, JDS ಕಾಂಗ್ರೆಸ್ ಸರ್ಕಾರದ ಇವತ್ತು ರೈತರ ಸಾಲ ಮನ್ನಾ ಇರ್ಬೋದು, 47,000 ಕೋಟಿ, ರಸ್ತೆಗಳಿರ್ಬೋದು, ಕೆಲವು ಹಲವಾರು ಕಾಮಗಾರಿಗಳು, ನೀರಾವರಿ ಇಲಾಖೆ ಕಾಮಗಾರಿಗಳಿರ್ಬೋದು, ಅಥವಾ ಬಡವರಿಗೆ ಇವತ್ತು ಏನು ಹೆಣ್ಮಕ್ಳಿಗೆ ಇವತ್ತು ಆರೈಕೆ ಮಾಡೋದಕ್ಕೆ ಇವತ್ತು 12 ತಿಂಗಳು ಇವತ್ತು ಹೆಣ್ಮಕ್ಳು ಹೆರಿಗೆ ಟೈಮಲ್ಲಿ ಅವರು ಇದಕ್ಕೆ 6 ತಿಂಗಳು ಕಾಲ ಇದು ಕೊಡೋದಕ್ಕೆ 12,000 ಆರೈಕೆಗೆ, ಮತ್ತು ಅದಲ್ಲದೆ ಇವತ್ತು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಮತ್ತು ಹಲವಾರು ಅವ್ರದ್ದಾದಂಥ ಕಾರ್ಯಕ್ರಮಗಳನ್ನ ಈ ಇಡೀ ರಾಷ್ಟ್ರದಲ್ಲಿ ಯಾರೂ ಮಾಡಿಲ್ಲ. ಆ ಥರ ಬಡ್ಜೆಟನ್ನು JDS ಕಾಂಗ್ರೆಸ್ ಮಾಡಿದ್ದಾರೆ. ಮತ್ತು ಇದಲ್ಲದೆ ಇವತ್ತು ಈ ರಾಜ್ಯದಲ್ಲಿ BJP, ರಾಷ್ಟ್ರದಲ್ಲಿ BJP 5 ವರ್ಷ ಅಧಿಕಾರ ಇದ್ದು ಮೋದಿಯವರು ಏನು ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ? ರಾಷ್ಟ್ರಕ್ಕೆ ದೇಶ ರಕ್ಷಣೆ ಮಾಡಿದೀವಿ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಅಂತ ಅಂತಿದ್ದಾರೆ. ದೇಶ ರಕ್ಷಣೆ ಅಂತ ಅಂದರೆ ಏನಂಗಾರೆ ದೇವೇಗೌಡರು 10 ತಿಂಗಳು ದೇಶ ರಕ್ಷಣೆ ಮಾಡಿದ್ರೆ ಯಾವುದೇ ಒಬ್ಬ ಸೈನಿಕರು ಸಾಯ್ದಂಗೆ ನೋಡ್ಕೊಂಡಿಲ್ವೇನ್ರಿ? ಇವರು 5 ವರ್ಷ ಯಾವ ದೇಶ ರಕ್ಷಣೆ ಮಾಡಿದ್ದಾರೆ? ಕಾಂಗ್ರೆಸ್ JDS ನಡುವೆ ಸಂಬಂಧ ಸರಿ ಇಲ್ಲ, ನಾವು ಗೆದ್ದು ಬರ್ತೀವಿ ಅಂತ ಮಂಜೂರು ನೋಡ್ರಿ, ಅಲ್ಲಿ ಅದು ಎಲ್ಲೆಲ್ಲಿ ವ್ಯಾಪಾರ ಆಗುತ್ತೆ ಅಲ್ಲಿ ಹೋಗ್ತಾರೆ. ಅವ್ರನ್ನ ನಾವು ತಲೆ ಕೆಡಿಸ್ಕೊಳಕ್ಕಾಯ್ತಿದ್ದೀನಿ. ಎಲ್ಲೆಲ್ಲಿ ಮೇವು ಸಿಗುತ್ತೆ ಹಂಗೆ ಹೋಗ್ತಾ ಇರ್ತಾರೆ. ಅವಕ್ಕೆಲ್ಲ ಅವ್ರನ್ನೆಲ್ಲ ನಾವು ಹೇಳೋಕೆ ನಾವು ನಕ್ಕಿ ಕೇಟಕ್ಕೆ ಹೋಗಿದ್ದ. ಈ BJP ಅಭ್ಯರ್ಥಿ ಯಾರವ್ರೆ, ಆ BJP ಅಭ್ಯರ್ಥಿನ ನಾವು ಲೆಕ್ಕಕ್ಕೆ ಇಟ್ಟಿಲ್ಲ.
ನಾವು ಈ ಜಿಲ್ಲೆ ಜನ ಇರೆಸ್ಪೆಕ್ಟಿವ್ ಜನ ಜೆ ಡಿ ಎಸ್ನ ಅಭ್ಯರ್ಥಿ ಕಾಂಗ್ರೆಸ್ ಜೆ ಡಿ ಎಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ರನ್ನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಗೆಲ್ತಾರೆ, ಪಾರ್ಲಿಮೆಂಟ್ಗೆ ಹೋಗ್ತಾರೆ ದೈವಾನುಗ್ರಹದಿಂದ. ಹಾಸನ ಕಡೂರಲ್ಲಿ ನಮ್ಮ ಬಿಜೆಪಿ ಎಮ್ ಎಲ್ ಎಗಳಿದ್ದಾರೆ, ನಾವು ಈ ಬಾರಿ ಗೆಲ್ತೀವಿ, ಹಾಸನದಲ್ಲಿ ಗೆಲ್ತೀವಿ ಅಂತಿದ್ದಾರೆ. ಈ ಹಾಸನ ಎಮ್ ಎಲ್ ಎ ಏನಿತ್ತು 2018 ಪರಿಸ್ಥಿತಿ ಈಗಿಲ್ಲ, ಗೊತ್ತಾಯ್ತೇನ್ರಿ. ಇವತ್ತು ಹಾಸನದಲ್ಲೇ ಜನ ಇವತ್ತು ಕನಿಷ್ಠ 25,000 ಲೀಡ್ ಪ್ರಜ್ವಲರಿಗೆ ಕೊಡ್ತಾರೆ. ಕಡೂರು 2 ಕಡೆ ಬರುತ್ತೆ. ಇದು ರೇವಣ್ಣ ಅವ್ರ ಮಾತು. ಸೊ ಪ್ರಜ್ವಲ್ ರೇವಣ್ಣ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನೋಡೋಣ ಯಾವ ರೀತಿ ಮತದಾರ ಇದಕ್ಕೆ ಮಣೆ ಹಾಕ್ತಾನೆ. ಸೊ ಹಾಸನದಲ್ಲಿ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರು ಬಹುಮತದಿಂದ ತಮ್ಮ ತಾತ ಆಗಿರುವಂಥ ದೇವೇಗೌಡರ ಥರ ಗೆಲ್ತಾರ ಅನ್ನುವಂಥದ್ದು ಕೂಡ ದೊಡ್ಡ ಕುತೂಹಲ ಇದೆ. ಪ್ರಜ್ವಲ್ ರೇವಣ್ಣ ಅವರ ಹಿಂದೆ ಒಂದು ಯುವಕರ ತಂಡ ಇದೆ. ಸೊ ಈ ಬಾರಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬೆನ್ನಿಗೆ ನಿಂತು ಆ ಯುವಕರ ತಂಡ ಕೆಲಸ ಮಾಡ್ತಾ ಇದೆ. ಆ ಯುವಕರ ತಂಡ ಪ್ರಜ್ವಲ್ ರೇವಣ್ಣ ಬ್ರಿಗೇಡ್. ಸೊ ಯುವಕರನ್ನ ತಾವು ನೋಡ್ತಾ ಇದ್ದೀರಿ, ಒಂದು ಯುವ ಸಮೂಹ ಇದೆ. ಕೊಡಗಿನಲ್ಲಿ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ಈ ಯುವಕರೆಲ್ಲರೂ ಕೂಡ ಕೆಲಸ ಮಾಡಿದರು. ಬನ್ನಿ ಅವ್ರನ್ನ ಮಾತನಾಡಿಸ್ತೀನಿ. ಸೊ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಅವರ ಹಿಂದಿರುವಂಥ ಯುವ ಸಮೂಹ ಏನೇನುತ್ತೆ ಅನ್ನೋದನ್ನು ಕೇಳೋಣ. ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಕ್ಷೇತ್ರದ ಅಭ್ಯರ್ಥಿ. ನಿಮಗೇನು ಅನ್ನಿಸ್ತಾ ಇದೆ? ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ಇದ್ದೀರಿ, ಇಷ್ಟು ದಿನ ಓಡಾಡಿದ್ದೀರಿ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ. ಸೊ ಕ್ಷೇತ್ರದಲ್ಲಿ ಹೇಗಿದೆ ಪ್ರಜ್ವಲ್ ರೇವಣ್ಣ ಅವರ ಹವಾ ಈಗ? ಸರ್, ಈಗ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ 8 ತಾಲೂಕು ಬರುತ್ತೆ. 8 ತಾಲೂಕಲ್ಲೂ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ರಾಜ್ಯದಲ್ಲೇ ಎಲ್ಲ ಕಡೆನೂ ಪ್ರಜ್ವಲ್ ರೇವಣ್ಣ ಅವರು ಓಡಾಡಿ ಮನೆ ಮಗನ ಥರ ಎಲ್ಲ ಕಾರ್ಯಕರ್ತರ ವಿಶ್ವಾಸ ಗೆದ್ದಿದ್ದಾರೆ. ನಮ್ಮ ಪ್ರಜ್ವಲ್ ರೇವಣ್ಣ ತುಂಬ ಇಷ್ಟಪಡ್ತಾ ಇದ್ದಾರೆ. ಈ ಹಾಸನ ಜಿಲ್ಲೆಯಲ್ಲಿ ಅವರು ನಮ್ಮ ದೇವೇಗೌಡರು ಮಾಡಿರೋ ಕೊಡುಗೆಗಳು ಅದನ್ನು ಗಮನಿಸಿ ನಮ್ಮ ಪ್ರಜ್ವಲ್ ರೇವಣ್ಣಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತ ಕೊಡೋದು ನಿರೀಕ್ಷೆ ತುಂಬ ಜಾಸ್ತಿ ಇದೆ. ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದಂಥ ಪ್ರಜ್ವಲ್ ರೇವಣ್ಣವರು ನಮ್ಮ ಒಂದು ಪ್ರಜ್ವಲ್ ರೇವಣ್ಣ ಬ್ರಿಗೇಡ್ ಇದೆಯಲ್ಲ, ಈ ಒಂದು ಬ್ರಿಗೇಡು ಇವತ್ತು ಬರೀ ಹಾಸನ ಜಿಲ್ಲೆ ಅಷ್ಟೇ ಅಂತಲ್ಲ. ಆ್ಯಕ್ಚುಲಿ ನಾನು ಬಂದಿರೋದು ಬೆಳಗಾವಿ ಜಿಲ್ಲೆಯಿಂದ ಬಂದು ಇಲ್ಲಿ ಒಂದು ಪ್ರಜ್ವಲ್ ರೇವಣ್ಣ ಅವ್ರ ಪರ ಕೆಲಸ ಮಾಡ್ತಿದ್ವಿ ಅಂದರೆ ಅದಕ್ಕೆ ಕಾರಣ ಅವರ ಒಂದು ಸಾಮಾಜಿಕ ಕಳಕಳಿ ಆಗಿರ್ಬೋದು, ಅಥವಾ ಬರೀ ಇವತ್ತು ಪ್ರಜ್ವಲ್ ರೇವಣ್ಣನವರು ಬರೀ ಹಾಸನ ಜಿಲ್ಲೆಗೆ ಮಾತ್ರ ನಾಯಕರಲ್ಲ, ಅವರು ಇವತ್ತು ಉತ್ತರ ಕರ್ನಾಟಕದಲ್ಲಿ ಸುಮಾರು ಕಡೆಗೆ ಹೊರಟಿದ್ದಾರೆ. ಸರ್ ನಮಸ್ಕಾರ. 8 ವರ್ಷದಿಂದ ಏನು ಪ್ರಜ್ವಲ್ ರೇವಣ್ಣ ಅವರು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದ್ರು, ಅದ್ರ ಪ್ರತಿಫಲ ಇವತ್ತು ಅವ್ರಿಗೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಸಿಕ್ಕಿದೆ. ಬಹುಶಃ ನಾವೆಲ್ಲ ಇಲ್ಲಿ ಇವತ್ತು ನಿಂತಿದ್ದೀವಿ ಅಂದರೆ ನಾವೆಲ್ಲ ಇಲ್ಲಿ ಒಂದು ಒಳ್ಳೆಯ ಸ್ನೇಹ ಬೆಳೆಸ್ಕೊಂಡು ಒಂದು ನಮ್ಮದೇ ಆದಂಥ ಒಂದು ಪ್ರಜ್ವಲ್ ರೇವಣ್ಣ ಬ್ರಿಗೇಡ್ ಕಟ್ಕೊಂಡು ಎಲ್ಲರೂ ಒಟ್ಟಿಗೆ ಅವ್ರ ಜೊತೆಲಿ ಹೆಜ್ಜೆ ಆಗ್ತಿದ್ದೀವಿ ಅಂದರೆ ಅದಕ್ಕೆ ಅವರೇ ಕಾರಣ. ಅದ್ಭುತವಾಗಿ ಜನಗಳ ಬೆಂಬಲನೂ ತುಂಬ ಚೆನ್ನಾಗಿದೆ. ಅದರ ಈ ಬೆನ್ನೆಲುಬಾಗಿ ಏನು ಬ್ರಿಗೇಡ್ ಅಂತ ಏನು ನಮ್ಮ ಟೀಮ್ ಇದೆ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಎಲ್ಲೇ ಆಗಿರ್ಬೋದು ಪ್ರತಿದಿನ ನೀವು ನೋಡ್ತಾನೆ ಇರ್ತೀರಾ ಟಿವಿ ಚಾನಲ್ಸಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ಬೇಲೂರಿನಿಂದ ಅವರು ಹಳೆಬೀಡಿಗೆ ಬಂದು ಪ್ರಜ್ವಲ್ ರೇವಣ್ಣ ಅವರು ಶ್ರೀ ಸೋಮಶೇಖರ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಹಳೆಬೀಡಿನಿಂದ ಅನತಿ ದೂರದಲ್ಲಿರುವಂಥ ಪುಷ್ಪಗಿರಿ ಬೆಟ್ಟದಲ್ಲಿ ಶ್ರೀ ಸೋಮಶೇಖರ ಸ್ವಾಮೀಜಿಯವರು ಇದ್ದಾರೆ. ಸೊ ಅವರ ಆಶೀರ್ವಾದವನ್ನು ಪಡೆದು ಚುನಾವಣೆಗೆ ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಈಗ ಪ್ರಜ್ವಲ್ ರೇವಣ್ಣ ಅವರು ಬಂದಿರುವಂಥದ್ದನ್ನು ತಾವು ನೋಡ್ತಾ ಇದ್ದೀವಿ. ಅವರ ದಿನಚರಿ ಹೇಗಿತ್ತು ಅಂತ ಇಡೀ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಪಾದರಸದಂತೆ ಸಂಚರಿಸಿ ಪ್ರಚಾರವನ್ನು ನಡೆಸಿದ್ದಾರೆ. ಸೊ ಇಲ್ಲಿನ ಮತದಾರ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸ್ತಾರ? ಸೊ ದೊಡ್ಡ ಕುತೂಹಲ ಇದೆ. ಎಲೆಕ್ಷನ್ನ ನಂತರ ಇದೇನು ಫಲಿತಾಂಶ ಏನು ಬರುತ್ತೆ, ಫಲಿತಾಂಶದ ದಿನ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಸನದ ಮತದಾರ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ. ಸೊ ದೇವೇಗೌಡರು ಕೂರ್ತಾ ಇದ್ದಂಥ ಆ ಪಾರ್ಲಿಮೆಂಟ್ನಲ್ಲಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಈ ಬಾರಿ ಸ್ಥಾನ ಪಡೆದುಕೊಳ್ತಾರ? ಸೊ ಎಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪವನ್, ಪೊಲಿಟಿಕಲ್ ಬ್ಯೂರೋ, TV5.